ಉದ್ದೇಶಿಸಿ ಪ್ರಾಸ್ತಾವಿಕ ಭಾಷಣ. ಮಹಾಭಾರತದ ಪರ್ವಕಾಲದಲ್ಲಿ ನುಡಿದ ಜಗದ್ಗುರುವಾಗಿರುವಂತಹ ಶ್ರೀಕೃಷ್ಣನ ಕ್ಷೇತ್ರಕ್ಕೆ ಸರ್ವ ಧುರೀಣರನ್ನು ಪ್ರೀತಿಪೂರ್ವಕವಾಗಿ ಗೌರವ ನಾವೆಲ್ಲ ಬಳ್ಳಾರಿಯವರು ಕಷ್ಟಪಟ್ಟು ಬಳ್ಳಾರಿ ಜಿಲ್ಲೆನಲ್ಲಿ ನಾವು 9 ಕಾನ್ಸ್ಟಿಟ್ಯೂನ್ಸಿನಲ್ಲಿ 8 ಕಾನ್ಸ್ಟಿಟ್ಯೂನ್ಸಿ ಬಿಜೆಪಿ ಆರಿಸ್ತಿದ್ವಿ. ಆಗ 8 ಜನ ನಮ್ಮ ಅಭ್ಯರ್ಥಿಗಳು ಬಿಜೆಪಿಯಿಂದ ಬಂದರು. ಗದಗ್ನಲ್ಲಿ 108 ಪ್ರಶ್ನೆಗಳನ್ನು ಇಟ್ಕೊಂಡು ನಮ್ಮ ನಾಯಕರು 2 ದಿವಸ ಉಪವಾಸ ಕೂತ್ಕೊಂಡಿದ್ದಾಗಿರ್ಬೋದು. ಸಮಾನತೆ, ಸಮಬಾಳು, ಸಮಗ್ರ ಕರ್ನಾಟಕದ ನಿರ್ಮಾಣಕ್ಕೆ ಆ ಭಾಗದ ರೈತರಿಗೆ, ಬರಪೀಡಿತ ಪ್ರದೇಶದ ಜನರಿಗೋಸ್ಕರ ಅವರು 921 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿರ್ಬೋದು. ಅಥವಾ ತುಂಗಭದ್ರದ ಜಲಾಶಯದ ಹೂಳೆತ್ತೋ ಕೆಲಸ ಸರ್ಕಾರ ಬಹಳಷ್ಟು ವರ್ಷಗಳಿಂದ ಮಾಡಿರ್ಲಿಲ್ಲ. ಆ ಭಾಗದ ರೈತರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಈಗಲಾದ್ರೂ ಸರ್ಕಾರ ಆ ಭಾಗದ ಜಲಾಶಯದ ಹೂಳೆತ್ತೋ ಕೆಲಸ ಮಾಡಲಿ ಅಂತ ಅಲ್ಲಿ 2 ದಿವಸ ಉಪವಾಸ ಕೂತ್ಕೊಂಡಿದ್ದಾಗಿರ್ಬೋದು. ಈ ಬಡವರ, ಶ್ರಮಿಕರ, ರೈತರ ಕಾಂಗ್ರೆಸ್ ಇಂದ ನಮ್ಮ ಮುಂದಿನ ಹೋರಾಟನೇ ಈ ಸ್ವಾಭಿಮಾನಿ ಸಂಕಲ್ಪ ಯಾತ್ರೆ. ಅದಕ್ಕೇನೆ ನಿಮ್ಮ ಸಮಸ್ಯೆಗಳನ್ನ ನಿವಾರಿಸೋ ನಿಟ್ಟಿನಲ್ಲಿ ನಮ್ಮ ಬಡವರ, ಶ್ರಮಿಕರ, ರೈತರ ಕಾಂಗ್ರೆಸ್ ಬದ್ಧವಾಗಿ ನಿಂತಿದೆ. ಆದ್ರೆ ಇವೆಲ್ಲದಕ್ಕೂ ಮೊದಲನೇದಾಗಿ ನೀವೆಲ್ಲರೂ ನಮ್ಮ ಪಕ್ಷದ ಜೊತೆ, ನಮ್ಮ ನಾಯಕರ ಜೊತೆ ಬಲವಾಗಿ ನಿಂತ್ಕೊಂಡಿರ್ಬೇಕು. ಇವತ್ತು ಎಂತ ಶಕ್ತಿ ಪ್ರದರ್ಶನವನ್ನ ಉಡುಪಿ ಈ ಪಕ್ಷ ಇವತ್ತು ನಿಮ್ ಕೈಯಲ್ಲಿದೆ. ನೀವೆಲ್ಲರೂ ನಮ್ಮ ಶ್ರೀರಾಮುಲು ಅವರ ಶಕ್ತಿಯಾಗಿ ನಿಂತಿದ್ದೀರಾ. ನಮ್ಮ ಪಕ್ಷವನ್ನ ನಿಮ್ಮ ಊರಲ್ಲಿ ಬೆಳೆಸಿ ಉಳಿಸಿ. ಈ ನಂಬಿಕೆಯಿಂದ ನಾನು 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ಯಾತ್ರೆಯಲ್ಲಿ ನಮ್ಮೆಲ್ಲ ಹಿರಿಯರು ನಾವು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತೇನು ಉಡುಪಿ ಪಟ್ಟಣಕ್ಕೆ ಬಂದು ನಾವೆಲ್ಲರೂ ಕೂಡ ತಲುಪಿದೀವಿ.